ಕನ್ನಡ ಸಿರಿ ಶುದ್ಧ ಕನ್ನಡದ ಕಡಿಗೆಗಾಗಿ ಸ್ವಾಗತ. ಕನ್ನಡ ಸಿರಿ ಭಾಗ 55 ಅಭಿನವ ಪಂಪ ನಾಗಚಂದ್ರ. ಕನ್ನಡ ಕಾವ್ಯಲೋಕದ ಶ್ರೀಮಂತಿಕೆಯನ್ನು ಬೆಳೆಸಿ ಉಜ್ವಲಗೊಳಿಸಿದ ಕವಿಗಳಲ್ಲಿ ನಾಗಚಂದ್ರನು ಒಬ್ಬನಾಗಿದ್ದನು. ನಾಗಚಂದ್ರ ತನ್ನನ್ನು ಅಭಿನವ ಪಂಪ ಎಂದು ಕರೆದುಕೊಂಡಿದ್ದಾನೆ. ಇದು ಕವಿಯ ಆತ್ಮ ಪ್ರಶಂಸೆಯ ಮಾತಾಗದೆ ಅವನ ಕಾವ್ಯಕಲಾ ಪ್ರೌಢಿಮೆ ಪ್ರತಿಭೆಗಳಿಗೆ ಸಮರ್ಥ ಸೂಚಕವಾಗಿದೆ. ನಾಗಚಂದ್ರನಿಗೆ ಭಾರತೀಕರಣಪೂರ, ಕವಿತಾ ಮನೋಹರ, ಚತುರ್ವಿದ್ಯಾಧರ ಮೊದಲಾದ ಬಿರುದುಗಳಿರುತ್ತೆ. ನಾಗಚಂದ್ರನ ಕಾಲ, ಸ್ಥಳ ಹಾಗೂ ಕೃತಿಗಳ ಬಗ್ಗೆ ಖಚಿತವಾದ ವಿಷಯಗಳು ತಿಳಿದಿಲ್ಲ. ಈತ ತನ್ನ ಸ್ವಂತ ವಿಚಾರಗಳನ್ನು ಹೆಚ್ಚಿನ ವಿವರಗಳೊಂದಿಗೆ ಹೇಳಿಕೊಂಡಿಲ್ಲ. ನಾಗಚಂದ್ರ 11ನೇ ಶತಮಾನದ ಕೊನೆಯಲ್ಲಿ ಮತ್ತು 12ನೇ ಶತಮಾನದ ಪ್ರಾರಂಭದಲ್ಲಿ ಜೀವಿಸಿದ್ದ ಕನ್ನಡದ ಸುಪ್ರಸಿದ್ಧ ಕವಿ. ಕಾಲ ಕ್ರಿಸ್ತಶಕ ಸುಮಾರು 1112 ಅಂತ ಹೇಳ್ತಾರೆ. ವಿಜಯಪುರ ಜಿಲ್ಲೆಯ ಪೊಟ್ಟಲಕೆರೆ ಇರಬಹುದು ಸ್ಥಳ ಅಂತ. ಹಾಗೆ ಹೊಯ್ಸಳ ದೊರೆ 1ನೇ ಬಲ್ಲಾಳನ ಆಸ್ಥಾನದಲ್ಲಿರ್ತಾರೆ. ಮತ ಬಂದು ಜೈನ. ಹಾಗೆ ಗುರುಗಳು ಬಾಲಚಂದ್ರ ಮೇಘಚಂದ್ರ ಯತಿಗಳು. ವಿಜಯಪುರದಲ್ಲಿ ಮಲ್ಲಿನಾಥ ಬಸ್ತಿ ನಿರ್ಮಾಣ ಆಗಿರುತ್ತೆ. ಕವಿಯ ಮನೋಧರ್ಮ ಲೌಕಿಕವಾದ ವಿಚಾರಗಳಿಗಿಂತಲೂ ಧಾರ್ಮಿಕ ವಿಚಾರಗಳತ್ತ ಹೆಚ್ಚು ಒಲಿದಿತ್ತು ಅಂತ ಹೇಳಬಹುದು. ಜೈನರ 19ನೇ ತೀರ್ಥಂಕರನಾದ ಮಲ್ಲಿನಾಥನ ಕಥೆಯೇ ಮಲ್ಲಿನಾಥ ಪುರಾಣದ ಕಥಾವಸ್ತು. ಮಲ್ಲಿನಾಥ ಪುರಾಣದಲ್ಲಿ ಬರುವ ಪಾತ್ರಗಳು, ಸನ್ನಿವೇಶಗಳು, ವರ್ಣನೆಗಳು ಇವುಗಳನ್ನು ದೃಷ್ಟಿಯಲ್ಲಿ ಇರಿಸಿಕೊಂಡು ಸಂಗ್ರಹವಾಗಿ ಮಾಡಬಹುದಾದ ಕೃತಿ ಈ ಮಲ್ಲಿನಾಥ ಪುರಾಣ. ಮಲ್ಲಿನಾಥನಿಗೆ ಕೇವಲ ಜ್ಞಾನ ಲಭಿಸಿದ ಆನಂತರದಲ್ಲಿ ಸಮವಸರಣ ಮಂಟಪದಲ್ಲಿ ಮಲ್ಲಿನಾಥನ ಪೂಜೆ ನಡೆಯುತ್ತದೆ. ಕೇವಲ ಜ್ಞಾನಿಯಾದ ಮಲ್ಲಿನಾಥನು ಸರ್ವರಿಗೂ ಧರ್ಮೋಪದೇಶ ಮಾಡುತ್ತಾನೆ. ಆ ಬಳಿಕ ಕ್ಷೇತ್ರ ಸಂಚಾರ ನಡೆಸಿ ಸಮ್ಮೇದ ಪರ್ವತದಲ್ಲಿ ಮುಕ್ತಿಯನ್ನು ಪಡೆಯುತ್ತಾನೆ. ಇಂದ್ರಾದಿ ದೇವತೆಗಳು ಪರಿನಿರ್ವಾಣ ಕಲ್ಯಾಣವನ್ನು ಆಚರಿಸುತ್ತಾರೆ. ಇದು ಕಥೆಯ ಸಾರಾಂಶ. ಮಲ್ಲಿನಾಥ ಪುರಾಣದಲ್ಲಿ ಬರುವ ಮತ್ತೊಂದು ಸ್ವಾರಸ್ಯಕರವಾದ ಹಾಗೂ ಅರ್ಥಗರ್ಭಿತವಾದ ಪ್ರಸಂಗ ಅಂದರೆ ಕಾಮದಹನ ಸಂದರ್ಭ. ಮುನಿ ಶಿವನ ಹಾಗೆ 3ನೇ ನೇತ್ರವನ್ನು ತೆರೆಯದೆ ಮನ್ಮಥನ ಮೇಲೆ ದಯಾವರ್ಷಣವನ್ನು ಸುರಿಸುತ್ತಾನೆ. ಆದರೆ ಅದು ಸುಣ್ಣದ ಕಲ್ಲಿನ ಮೇಲೆ ಹಾಕಿದ ತಣ್ಣೀರಿನಂತಾಗುತ್ತದೆ. ಕಾಮನ ಸಾವಿಗೆ ಅವನೇ ಕಾರಣನಾಗ್ತಾನೆ. ಅವನಲ್ಲಿ ಹುಟ್ಟಿದ ಕೋಪ ಅನ್ನೋ ಜ್ವಾಲೆಗೆ ಸಿಲುಕಿ ಅವನೇ ಸುಟ್ಟು ಹೋಗ್ತಾನೆ. ಮನ್ಮಥ ಅವಿವೇಕಿಯಾಗಿ ತನ್ನ ಮೇರೆ ಮೀರಿದ ಕೋಪದ ಪರಿಣಾಮವಾಗಿ ಸಾವಿಗೀಡಾಗುತ್ತಾನೆ. ಜೈನ ಧರ್ಮದ ಸ್ಪರ್ಶವನ್ನು ಪಡೆದ ಈ ಪ್ರಸಂಗ ತಪಸ್ವಿಯಾದ ಮಲ್ಲಿನಾಥನ ದೃಷ್ಟಿಯಿಂದಲೂ ಅರ್ಥಗರ್ಭಿತವಾಗಿದೆ. ಮಲ್ಲಿನಾಥ ಪುರಾಣದಲ್ಲಿ ಶೃಂಗಾರ, ಕರುಣ ರಸಗಳು ಪ್ರವಹಿಸಿದ್ದರೂ ಕವಿ ಶಾಂತಿರಸಕ್ಕೆ ಹೆಚ್ಚಿನ ಮಹತ್ವ ನೀಡಿದ್ದಾನೆ. ಏಕೆಂದರೆ ಜೈನ ಸಿದ್ಧಾಂತದಲ್ಲಿ ಶಾಂತರಸವು ಕೇವಲ ಜ್ಞಾನ ಸಂಪಾದನೆಗೆ ಅಗತ್ಯವೆಂದು ಹೇಳಲಾಗಿದೆ. ಆದ್ದರಿಂದಲೇ ಕವಿಯೂ ಸಹ ಶಾಂತಿರಸವನ್ನು ಪ್ರತಿಪಾದಿಸಿದ್ದಾನೆ. ನಾಗವರ್ಮ ಮಾಡುವ ಜಿನಸ್ತುತಿ ತುಂಬ ಅರ್ಥಪೂರ್ಣವಾಗಿದೆ. ನಾಗಚಂದ್ರನ ಕಾವ್ಯ ಪ್ರತಿಭೆ, ಕೌಶಲ, ಕಲ್ಪನೆ, ವರ್ಣನಾ ಸಾಮರ್ಥ್ಯ ಎಲ್ಲವೂ ಉತ್ತುಂಗಕ್ಕೆ ಏರಿರುವುದು ಪಂಪ ರಾಮಾಯಣದಲ್ಲಿ. ನಾಗವರ್ಮನ ರಾಮಾಯಣ ಜೈನ ಧರ್ಮಾನುಸಾರಿಯಾದದ್ದು. ವೈದಿಕ ರಾಮಾಯಣದಿಂದ ಭಿನ್ನವಾದ ರಾಮಾಯಣ. ಇಲ್ಲಿ ಬರುವ ನಾಯಕ ರಾಮ ಮಹಾವಿಷ್ಣುವಿನ ಅವತಾರ ಅಲ್ಲ. ಅವನು ರಾವಣನನ್ನು ಕೊಲ್ಲುವುದಿಲ್ಲ. ರಾಮ ತ್ರಿಷಷ್ಟಿಶಾಲಕ ಪುರುಷರಲ್ಲಿ ಒಬ್ಬನಾದ ಬಲದೇವ. ರಾಮನ ತಮ್ಮನಾದ ಲಕ್ಷ್ಮಣ ವಾಸುದೇವ. ರಾವಣ ಪ್ರತಿವಾಸುದೇವ. ವಾಸುದೇವನಾದ ಲಕ್ಷ್ಮಣನಿಂದ ರಾವಣ ಹತನಾಗುತ್ತಾನೆ. ಸೀತೆ ಭೂಜಾತಿಯಲ್ಲ, ಜನಕ ಮಹಾರಾಜನ ಔರಸ ಪುತ್ರಿ, ಪ್ರಭಾಮಂಡಲನ ತಂಗಿ. ರಾಮನ ಸೇನಾಪಡೆಯಾಗಿದ್ದ ಕಪಿಗಳು ಸುಗ್ರೀವ, ಹನುಮಂತಾದಿಗಳು ಕಪಿಗಳಲ್ಲ, ಕಪಿಧ್ವಜರು. ಸಮುದ್ರಕ್ಕೆ ಸೇತುವೆ ನಿರ್ಮಿಸುವುದಿಲ್ಲ. ತಮ್ಮ ಪ್ರಭಾವದಿಂದಲೇ ಸಮುದ್ರವನ್ನು ಹಾರುತ್ತಾರೆ. ರಾವಣಾದಿಗಳು ರಾಕ್ಷಸರಲ್ಲ, ಅವರು ಖೇಚರರು. ಕಪಿಧ್ವಜರಿಗೂ ಖೇಚರರಿಗೂ ಬಂಧುತ್ವ ಉಂಟು. ರಾವಣನಿಗೆ 10 ತಲೆಗಳಿರುವುದಿಲ್ಲ. ಮಂಥರೆಯ ಪ್ರಸಂಗ ಬರೋದೇ ಇಲ್ಲ. ಹನುಮಂತ ಬ್ರಹ್ಮಚಾರಿಯಾಗಿರದೆ ಗೃಹಸ್ಥನಾಗಿರುತ್ತಾನೆ. ಲಕ್ಷ್ಮಣನಿಗೂ ಹಲವು ಮದುವೆಗಳಾಗಿರುತ್ತದೆ. ಪಂಪ ರಾಮಾಯಣದಲ್ಲಿ ಬರುವ ಪಾತ್ರಗಳಲ್ಲಿ ಪ್ರಧಾನವಾದದ್ದು ಹಾಗೂ ಓದುಗರ ಗಮನ ಸೆಳೆಯುವಂತಹ ಪಾತ್ರ ಅಂದರೆ ರಾವಣ. ಇಲ್ಲಿ ರಾವಣ ಓರ್ವ ಮಹಾಪುರುಷನಾಗಿ ಕಾಣಿಸಿಕೊಂಡಿದ್ದಾನೆ. ಪರಾಂಗನಾವಿರತಿ ವ್ರತವನ್ನು ಪಾಲಿಸುತ್ತಿದ್ದ ಚಾರಿತ್ರ್ಯ ಶುದ್ಧನಾದವನು, ಮಹಾಸಂಯಮಿ. ಅವನಲ್ಲಿ ದುಷ್ಟತನವಿಲ್ಲ. ಸರ್ವರ ದೃಷ್ಟಿಯಲ್ಲಿ ಔನ್ನತ್ಯವನ್ನು ಗಳಿಸಿದ್ದ ಮಹಾ ವ್ಯಕ್ತಿಯಾಗಿದ್ದವನು. ಹೀಗೆ ಎರಡೂ ಕಾವ್ಯಗಳು ಭಿನ್ನ. ಕನ್ನಡ ಕಾವ್ಯಾಕಾಶದಲ್ಲಿ ನಾಗಚಂದ್ರ ಹೊಳೆಯುತ್ತಿರುವಂಥ ನಕ್ಷತ್ರ. ಆತನ ಎರಡೂ ಕಾವ್ಯಗಳು ಉತ್ಕೃಷ್ಟ ಕಾವ್ಯಗಳು. ಪಂಪ ರಾಮಾಯಣದಲ್ಲಿ ಬರುವ ಹಲವಾರು ಸನ್ನಿವೇಶಗಳು ಕಾವ್ಯದ ರಸಘಟ್ಟಗಳಾಗಿದ್ದು ಕವಿಯ ವಿಶಿಷ್ಟ ಕಾವ್ಯರಚನಾ ಪ್ರೌಢಿಮೆಗೆ ದ್ಯೋತಕಗಳಾಗಿವೆ. ರಾಮ, ರಾವಣ, ಸೀತೆ, ಭರತ ಮುಂತಾದ
ಪಾತ್ರ ಚಿತ್ರಣ, ಮನಸ್ಥಿತಿಯ ವಿಶ್ಲೇಷಣೆ ಎಲ್ಲದರಲ್ಲಿಯೂ ಕವಿಯ ಅಸಾಮಾನ್ಯ ಕಾವ್ಯ ಪ್ರತಿಭೆ ಅದ್ಭುತವಾಗಿ ನಾಗಚಂದ್ರನ ಎರಡೂ ಕಾವ್ಯಗಳು ಅಪೂರ್ವ ಕೃತಿಗಳಾಗಿತ್ತು ಅನ್ನೋದರಲ್ಲಿ ಯಾವುದೂ ಸಂಶಯ ಇಲ್ಲ. ಇದಾಗಿತ್ತು ನಾಗಚಂದ್ರನ ಕುರಿತಾದಂತಹ ಮಾಹಿತಿ. ಮತ್ತಷ್ಟು ಕವಿಗಳ ಮಾಹಿತಿಯನ್ನು ಹೊತ್ತು ಮತ್ತೆ ಬರ್ತೇನೆ. ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ ಇದು ಕನ್ನಡಿಗರಿಗಾಗಿ ಮತ್ತು ಕನ್ನಡ ಮನಸ್ಸುಗಳಿಗಾಗಿ ಮಾಡಿದಂತಹ ಚಾನಲ್. ಇಷ್ಟ ಆದರೆ ಕೇಳಿ ಸಂತೋಷಪಡಿ. ಮತ್ತಷ್ಟು ಸಂಚಿಕೆಗಳು ನಿಮಗಾಗಿ ಬರುತ್ತಿದೆ. ಹಾಗೆಯೇ ಹಂಚಿಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.